ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಸಭೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು, ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವು ಬಾರಿ ಅಧಿಕಾರಕ್ಕೆ ಬಂದಿದ್ದರೂ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಇದುವರೆಗೆ ಸಚಿವ ಸ್ಥಾನ ದೊರಕಿಲ್ಲ. ಇದರಿಂದ ಕ್ಷೇತ್ರದ ಜನತೆಗೆ ನಿರಂತರ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಕ್ಷೇತ್ರದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದು ಸತತ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದು ಅವರ ಜನಪರ ಸೇವೆಗೆ ಸಾಕ್ಷಿಯಾಗಿದೆ. ಇಂತಹ ಹಿರಿಯ ಹಾಗೂ ಅನುಭವಿ ನಾಯಕರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಸಮಂಜಸವಲ್ಲ ಎಂದು ಆಕ್ರೋಶಭರಿತರಾಗಿ ಹೇಳಿದರು. ಕ್ಷೇತ್ರದ ಅಭಿವೃದ್ಧಿಗೆ ಸಚಿವ ಸ್ಥಾನ ಅಗತ್ಯವಾಗಿದ್ದು ರಾಜ್ಯದ ಅತ್ಯಂತ ಹಿಂದುಳಿದ ಕ್ಷೇತ್ರಗಳಲ್ಲೊಂದಾದ ಮೊಳಕಾಲ್ಮೂರು ಸಮಗ್ರ ಅಭಿವೃದ್ಧಿ ಹೊಂದಬೇಕಾದರೆ ಸರ್ಕಾರ ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸ್ಥಾನ ನೀಡದಿದ್ದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವ ಕುರಿತು ಚಿಂತನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಭಾಗದ ಕಾಂಗ್ರೆಸ್ ಮುಖಂಡರು, ವಕೀಲರು ಆಗಿರ್ತಕ್ಕಂಥ R.M. ಅಶೋಕಣ್ಣವರು ನೆರವೇರಿಸಿಕೊಡ್ಬೇಕು. ಗೌರವಾನ್ವಿತ ಎಲ್ಲ ಕಾಂಗ್ರೆಸ್ ಅಭಿಮಾನಿ ಬಂಧುಗಳಿಗೆ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ಇವತ್ತಿನ ಒಂದು ಸಭೆ ವಿಶೇಷವಾದಂಥ ಕಾರ್ಯಕರ್ತರ ಸಭೆ. ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರ ಸನ್ಮಾನ್ಯ ಗೋಪಾಲಕೃಷ್ಣ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖಂಡರು, ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಸುಬಾನಣ್ಣ ಅವರು ಸಹ ವೇದಿಕೆಯಲ್ಲಿ ಆಸೀನ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ಜಿ ಪಾಪನಾಯ್ಕರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಶ್ರೀಯುತ ಬಾಲರಾಜಣ್ಣ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನಂದ್ರೆ ತಂದೆ ತಾಯಿಗಳು ಈ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬಗ್ಸ್ತಕ್ಕಂಥ ಕೆಲಸ ನನ್ನ ಜಾಗದಲ್ಲಿ ಮಾಡೋದಿಲ್ಲ. ಆಮೇಲೆ ಸಿಕ್ಕಂಗೆಲ್ಲ ವಾರಿ ಕಾಡ್ಲಿಕ್ಕೆ ಕೊಡಲ್ಲ, ಈರಿ ಕಾಡ್ಲಿಕ್ಕೆ ಕೊಡಲ್ಲ, ಆಟಿಗೆ ಹೋಗಲ್ಲ, ಈಟಿಗೆ ಹೋಗಲ್ಲ ಮಾತ್ರ ನನ್ನ ಕೈಲಿ ಆಗಲ್ಲ. ಕಾರಣ ಯಾಕಂದ್ರೆ ನಾನೊಬ್ಬನ ಕಾಲಿಗೆ ಬಿದ್ದರೆ, ಒಬ್ಬ ಒಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ದರೆ ಇಡೀ ಕ್ಷೇತ್ರ ನನ್ನಿಂದೆ ಐತೆ. ಇನ್ನು 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ದರೆ
ನಾನು ಇಡೀ ಕ್ಷೇತ್ರನೇ ಖಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬಗ್ಸೋ ಕೆಲಸ ನಾನು ಮಾಡಲ್ಲ. ನಾನು ಮಾಡಿದ್ದೆ ನಾನು ಧೈರ್ಯವಾಗಿ ನನಗೆ ತಿಳಿದಿದ್ದೆ ನಾನು ಮಾಡ್ತಕ್ಕಂಥವನು. ನಿಮಗೆ ಅವಮಾನ ಬರ್ತಕ್ಕಂಥ ರೀತಿ ಯಾವತ್ತು ಕೂಡ ತಲೆ ತಗ್ಗಿಸ್ತಕ್ಕಂಥ ಕೀರ್ತಿ ನಮ್ಮ ಕ್ಷೇತ್ರದಲ್ಲಿ ಇಂಥ MLAಗಳು ಬಂದು ಇಂಥ ಮಾಡಿದ್ರು ಅನ್ನೋ ಅಪಕೀರ್ತಿಗಳು ಕೂಡ ಯಾವತ್ತು ನನಗೆ ರಾಜಕೀಯದಿಂದ ನಿವೃತ್ತಿ ಅಂತ ಚಿಂತಿಲ್ಲ. ಆ ಕೆಲಸ ನನಗೆ ಬೇಕಾಗಿಲ್ಲ. ಅದನ್ನ ನಾವು ಬೂಟಾಟಿಕೆ ಇಲ್ಲ, ನಾಟಿಕೆ ಜೀವನ ಇಲ್ಲ, ನೇರವಾದ ಜೀವನ ನಡೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂತ್ರಿ ಕೇಳ್ತೀನಿ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು 94ರಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಾಗ್ಲೂ ಕೂಡ ನನ್ನ ಉಚ್ಚಾಟನೆ ಮಾಡಿದ್ರು. ಮತ್ತೆ ಅವರೇ ನೇರವಾಗಿ ಕರ್ಕೊಂಡೋಗಿ ಮತ್ತೆ ಟಿಕೆಟ್ ಕೊಟ್ರು. ಮತ್ತೆ 2018ರಲ್ಲಿ ಕೂಡ ಕಾರಣಾಂತರಗಳು ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಟಿಕೆಟೇ ಮೈನಸ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವರೇ ಕರೆದು ಮತ್ತೆ ಟಿಕೆಟ್ ಕೊಟ್ಟು ಮತ್ತೆ ನನಗೆ ಕೆಲಸತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಿದ್ರು. ಇವೆಲ್ಲ ಉದಾಹರಣೆಗಳಿದ್ದಾವೆ. ನಾನು 2004ರಲ್ಲಿ ಇವರು ನಮ್ಮ ಧರ್ಮಸಿಂಗ್ ಅವ್ರು ಇರ್ಬೇಕಾದ್ರೆ ಇದೇ ಜನ ಬಂದ್ಬಿಟ್ಟು ಅಲ್ಲಿ ಕೂಗಾಕಿದ್ದಕ್ಕಪ್ಪ ನಾನು ಎಲ್ವೇ ಕುಟುಂಬ ಗೌರವ ಇದೆ, ಅಭಿಮಾನ ಇದೆ, ದೊಡ್ಡ ಮಂತನ ನೀವೆಲ್ಲ ಬಂದು ಕೇಳಿದ್ರಿ, ನೀವೆಲ್ಲರಿಗೂ ಒಂದು ಗೌರವ ಕೊಡ್ತೀನಿ ಕಣ, ನನಗೆ 15 ದಿವಸ ಟೈಮ್ ಕೊಡ್ರಿ ಅಂತ ಧರ್ಮಸಿಂಗ್ ಅವ್ರ ಟೈಮ್ ತಗೊಂಡು 15 ದಿವಸ ನನಗೆ ಗೊತ್ತಿಲ್ಲ. ಗೋಪಾಲಕೃಷ್ಣ ಬಂದು ನಾಳೆ ಡೆಪ್ಟಿ ಸ್ಪೀಕರ್ ಆಗಿ ನೀನು ಓದ್ ತಗೋಬೇಕಪ್ಪ ಅಂತ ಹೇಳಿದ್ರು. ಏನ್ ಸರ್ ಹಿಂಗ್ ಕರೀತೀರಿ ಇದ್ದಕ್ಕಿದ್ದಂಗೆ ಅಂತ. ನಿಮ್ಮ ಜನಗಳ ಮುಂದೆ ನಾನು ಮಾತು ಕೊಟ್ಟಿದ್ದೇನೆ, ಯಾವತ್ತು ನಿಮಗೂ ಮಾತು ಕೊಟ್ಟಿ ನಿಮ್ಮಂತ ಮಂತನಕ್ಕೆ ನಾನು ಅಷ್ಟು ಮಾಡ್ದೆ. ನಾನು ಏನೇನ್ ಮಾಡ್ಲಪ್ಪ, ಬಹಳ ಚಿಕ್ಕದಾಯ್ತು, ಮುಂದೆ ನಾನು ಒಳ್ಳೇದು ಮಾಡ್ತೀನಿ ಅಂದ್ರೆ. ಬಟ್ ದೈವದೇನ್ರಾದ್ರು ಅವರು ಅಲ್ಲಿಂದಾಗಿ ಇದಾಯ್ತು. ಬಟ್ ಆ ತರ ಇವರು ಅರ್ಥ ಮಾಡ್ಕೋಬೇಕಲ್ಲ. 7 ಸಾರಿ ಗೆದ್ದಿರ್ತಕ್ಕ ಸರಿ ಸಮಾನ ಇರ್ತಕ್ಕಂಥ ಇಡೀ ಅಸೆಂಬ್ಲಿಯಲ್ಲಿ ಇರ್ತಕ್ಕಂಥ 6 ಜನ ಅಷ್ಟು ಕಂಟಿನ್ಯೂಸ್ ಆಗಿ 7 ಸಾರಿ ಗೆದ್ದು ನಾವಲ್ಲಿ ಕೂತ್ಕೊಂಡಿದ್ವಿ ಅಸೆಂಬ್ಲಿಗಳಂತ ನಮಗೂ ಅನುಭವ ಇದ್ದೇನೆ. ಭಾರಿ ಒದ್ದರಿಸಿ ಮಾತಾಡ್ಬಿಟ್ರೆ ಮಾತ್ರ ಭಾರಿ ದೊಡ್ಡ ಮೇಧಾವಿ ಅಲ್ಲ. ಮಾನಸಿಕವಾಗಿ ನೊಂದಿರ್ತಕ್ಕಂಥ ನೋವುಗಳು ಕೂಡ ಜಾಸ್ತಿ ಅನುಭವಿಸಿದೆ ನಾವು ವಿಚಾರದಲ್ಲಿ. ನಮಗೂ ಅನುಭವಗಳಿದೆ. ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ, ಎಲ್ಲ ರಾಜಕೀಯದಲ್ಲೆಲ್ಲ ನಾವು ಕಮಿಟಿಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ, ಕಾರ್ಪೊರೇಷನ್ಗಳಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಜನಗಳಲ್ಲಿ ಕೂಡ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥ ಸಂದರ್ಭಗಳು ಕೂಡ ಸಾಕಷ್ಟು ಹಂಚ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ತರಕಾರಿ ಮಾಡ್ಕೊಂಡು ಮೇಷ್ಟ್ರುಗಳಾಗಿ ನಮ್ಮನ್ನ ಬಡ ಕುಟುಂಬದಲ್ಲಿ ಯಾವ ರೀತಿ ಕಷ್ಟ ಅಂಬದು ಏನು ಕೊಡ್ತಾರೆ ಅಂತ ನೋಡಿದ್ರೆ, ಅನ್ನ ಊಟ ಮುದ್ದೆ ಇಲ್ದೇನೆ ನಾವು ಬದುಕಿರ್ತಕ್ಕಂಥ ಜನ ನನಗೆ ಬಡತನ ಚೆನ್ನಾಗಿ ಗೊತ್ತಿದೆ. ಹಾಗಂತೇಳಿ ನಾನು ಯಾವತ್ತೂ ಹಿಂದಿನ ಜೀವನ ನಾನು ಮರೆಯಲ್ಲ. ಮುಂದಿನ ಜೀವನ ಭಾರಿ ಸೊಗಸಾಗಿರ್ಬೇಕು ಅಂತ ಆಸೆ ಪಡ್ತಕ್ಕಂಥ ನನ್ನ ಈಗ ಈ ಜೀವನದಲ್ಲಿ ಜೀವ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಹಿಂದುಳಿದಿರ್ತಕ್ಕಂಥ ಅತ್ಯಂತ ಹಿಂದುಳಿತಕ್ಕಂಥ ಈ ತಾಲೂಕಿಗೆ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಬಿಟ್ರೆ ಖಂಡಿತವಾಗ್ಲೂ ನನ್ನ ತಂದೆ ತಾಯಿ ಸಮಾಧಿಗಳಿಲ್ಲೇ ಇದೆ, ಅವ್ರ ಮೇಲೆ ಪ್ರಮಾಣ ಮಾಡಿರ್ತೀನಿ. ಯಾವ ಆಸೆಗಳು ನನಗಿಲ್ಲ. ನಾನು ನಿಮ್ಮನ್ನೆಲ್ಲ ಕರೀತಕ್ಕಂಥ ಕೇಳ್ತಕ್ಕಂಥದ್ದೇನು, ನಾವು ಸಮಯ ಸಂದರ್ಭ ನೋಡೋಣ. 18ನೇ ತಾರೀಕಿನ MLC ಎಲೆಕ್ಷನ್ ಇದೆ. ತದನಂತರ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ವರಿಷ್ಠರು ತಗೊಳ್ಳಂತ ಪರಿಸ್ಥಿತಿಗೆ ನಾವು ಬಂದ್ರೆ ಒಂದು 15-20 ಜನ ಒಂದೊಂದು ಹೋಬಳಿಗೆ ಒಂದೊಂದು 10 ಜನ ನಾವು ಹೋಗ್ಬಿಟ್ಟು ನೇರವಾಗಿ ಸುಬ್ಬಾನವ್ರು ಮಾತಾಡ್ಬೇಕಾದ್ರೆ ನಾವು ಹೋಗಿ ಗಲಾಟೆ ಗದ್ದಲ ಮಾಡೋದು ಬೇಡ, ಅವ್ರಿಗೆ ತೊಂದರೆ ತಾಪತ್ರಗಳು ಮಾಡೋದು ಬೇಡ. ಅವ್ರಿಗೆ ತೊಂದರೆಗಳಿಗೆ ನಾವು ಮಾಡಿ ಕೆಟ್ಟ ಹೆಸರು ತಗೊಳ್ಳಂತ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ಏನು ಕೇಳಬೇಕು ನಿಯತ್ತಾಗಿ ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವ್ರಿಗೆ ಕೊಟ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಅಶೋಕ್ ಹೇಳಿದ ರೀತಿಯಲ್ಲಿ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡ್ಬೇಕು. ಅದು ನಿಮ್ಮನ್ನ ಇನ್ನೊಂದ್ಸರಿ ಕರೆದೇ ತೀರ್ಮಾನ ತಗೋಬೇಕಾಗುತ್ತೆ ಆ ಕೆಲಸ. ಹಂಗೆ ಮಾಡಿದ್ವಿ. ಹೋಗಿ ನಾನೇ ಹೇಳ್ಕೊಟ್ಟ ಪಾದಯಾತ್ರೆ ಯಾವ ರೀತಿ ಮಾಡ್ಬೇಕು ಅಂತ. ಯಾಕಂದ್ರೆ ಹಿಂದೆ ಪ್ಯಾರಲಲ್ ಆಗಿ YS ರಾಜಶೇಖರ ರೆಡ್ಡಿ ಆಂಧ್ರದಲ್ಲಿ ಮಾಡ್ತಾ ಇದ್ರು. ಅದ್ರ ನೋಡಿ ಸಕ್ಸಸ್ ಆಗಿತ್ತು, ನನಗೆ ಸ್ವಲ್ಪ ಎಲ್ಲೋ ತನಗಿತ್ತು. ಅದ್ರ ಸಿದ್ದರಾಮಯ್ಯವ್ರಿಗೆ ಯಾವ ಬಳ್ಳಾರಿಯವರು ತಡೆ ತೊಟ್ಟಿದ್ರು, ಚಾಲೆಂಜ್ ಮಾಡಿ ಬನ್ನಿ ನೋಡಕ್ ಹೋಗೋಣ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಬಂದು ಸಿದ್ದರಾಮಯ್ಯ ಕಿವಿ ಮಾತು ಹೇಳಿ, ಸರ್ ನಾವು ಈ ಕೆಲಸ ಯಾಕೆ ಮಾಡಬಾರ್ದು ಅಂತೇಳಿ ಆಗ್ಲೇ ಕೂತ್ಕೊಂಡು ಆಗ್ಲೇ DK ಶಿವಕುಮಾರ್ ನಮ್ಮ ದೇಶಪಾಂಡೆ ಅವರು KPCC ಅಧ್ಯಕ್ಷ ಆಗಿದ್ರು. ಕೆಲವರೆಲ್ಲ ಅಯ್ಯೋ ಅಷ್ಟು ದೂರ, ಅಯ್ಯೋ ಇಷ್ಟು ದೂರ, ಖರ್ಚುಗಳು ಎಷ್ಟಾಗ್ತವೆ, ಪಾರ್ಟಿ ಇಲ್ಲ, ಅಧಿಕಾರದಲ್ಲಿ ಇಲ್ಲ, ನಾವು ಬರೀ ಆಪೋಸಿಷನ್ ಅಲ್ಲಿ ಇರೋರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಹೋಗಿ ಇದ್ಕೊಂಡು ನಾವು ಇದ್ಕೊಂಡು ಧೈರ್ಯ ಕೊಟ್ಟಿವಿ. ಸರ್ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ MLAಗಳಿದ್ವು ಅವೆಲ್ಲ ಜವಾಬ್ದಾರಿ ಹೊತ್ಕೊಳ್ತೀವಿ ಅಂತ. ನನಗೆ ಇಡೀ ಚಳ್ಳಕೆರೆ ತಾಲೂಕಿನಿಂದ 16 ಪಾಯಿಂಟ್ ಕೊಟ್ಟರು. ತಮ್ಮೆಲ್ಲರಿಗೂ ಗೊತ್ತಿದೆ, ಬಹಳ ಜನಕ್ಕೆ. ನಾವು ಅವ್ರು ಪಾದಯಾತ್ರೆ ಮಾಡ್ಬೇಕಾದ್ರೆ ಇಲ್ಲಿಂದ ಬಳ್ಳಾರಿ ಅಲಕುಂದಿವರೆಗೂ ಕೂಡ ಪಾಯಿಂಟ್ಗಳು ಹೊತ್ಕೊಂಡು ನಮ್ಮ ಬ್ರದರು 24 ಗಂಟೆ 24 ಅವರ್ಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೆದಂಥ ಜನಗಳಿಗೆ ಯಾರು ಊಟ ತಿಂಡಿ
ವ್ಯವಸ್ಥೆಗಳಾಗದ ರೀತಿಯಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡಿ ಅವತ್ತು ಪಾರ್ಟಿ ಬಿಗಿ ಮಾಡಿದ್ದಕ್ಕೆ ಆ ದಿವಸನೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ 222 ಮಂದಿಯನ್ನ ಗೆಲ್ಲಿಸ್ಕೊಂಡು ಅವತ್ತು ನನ್ನ ದುರಾದೃಷ್ಟ ನನ್ನ ಸೋತದೆ. ಆದ್ರೆ ಅವರೆಲ್ಲರೂ ಅವತ್ತು ಸರ್ಕಾರ ಬಂದಿದ್ದು ಅವಾಗ ಆ ಒಂದು ದೃಷ್ಟಿ ಇಟ್ಕೊಂಡು ನನ್ನ ಆ ಮಮಕಾರದಿಂದ ಬಳ್ಳಾರಿ ರೂರಲ್ ಟಿಕೆಟ್ ಕೊಟ್ಟರು, ಮತ್ತೆ ಅಲ್ಲಿ ನಾವು ಗೆದ್ವಿ. ಅದೇ ಮಮಕಾರ ಇವತ್ತು ಕೂಡ ಅವ್ರು ಇಟ್ಕೊಂಡಿರ್ಬೇಕು, ಕೇಳಬೇಕು, ನಿಯತ್ತಾಗಿ ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನ ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವರೇ ಕೊಟ್ರೆ ಸರಿ, ಇಲ್ಲಂದ್ರೆ ನಮ್ಮ ಅಶೋಕ್ ಹೇಳಿದ ರೀತಿಯಲ್ಲಿ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡ್ಬೇಕು. ಅದು ನಿಮ್ಮನ್ನ ಇನ್ನೊಂದ್ಸರಿ ಕರೆದೇ ತೀರ್ಮಾನ ತಗೋಬೇಕಾಗುತ್ತೆ ಆ ಕೆಲಸ. ಹಂಗ್ ಮಾಡಕ್ಕಾಗ್ಬಿಟ್ಟು ಇಡೀ ಅದೇ ನಮ್ದು ನೋಡು, ಆ ಭಾಗದಿಂದ ಈ ಭಾಗದವರೆಗೂ ನಾವು ಸ್ಟಾಪ್ ಮಾಡ್ಬೋದು. ಅದನ್ನ ಬಳ್ಳಾರಿನವ್ರಿಗೆ ರೆವಲ್ಯೂಷನ್ ಮಾಡ್ಬೋದು, ಕೂಡ್ಲಿಗೆಲ್ಲೇ ರೆವಲ್ಯೂಷನ್ ಮಾಡ್ಬೋದು, ಇಲ್ಲಿನೂ ಮಾಡ್ಬೋದು. ಆಮೇಲೆ ಸಿಕ್ಕಂಗೆಲ್ಲ ವಾರಿ ಕಾಡ್ಲು ಕೊಡಲ್ಲ, ಈರಿ ಕಾಡ್ಲು ಕೊಡಲ್ಲ, ಆ ಟಿಪ್ಪೋ ಅಲ್ಲ ಈ ಟಿಪ್ಪೋ ಅಲ್ಲ ಮಾತ್ರ ನನ್ನ ಕೈಲಿ ಆಗಲ್ಲ. ಕಾರಣ ಯಾಕಂದ್ರೆ ನಾನೊಬ್ಬನ ಕಾಲಿಗೆ ಬಿದ್ರೆ, ಒಬ್ಬ ಒಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ರೆ ಇಡೀ ಕ್ಷೇತ್ರ ನನ್ನಿಂದೆ ಐತೆ. 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ರೆ ನಾನು ಇಡೀ ಕ್ಷೇತ್ರನೇ ಖಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬಗ್ಸೋ ಕೆಲಸ ನಾನ್ ಮಾಡಲ್ಲ. MLAಗಳು ಬಂದು ಇಂಥವ್ ಮಾಡಿದ್ರು ಅನ್ನೋ ಅಪಕೀರ್ತಿಗಳು ಕೂಡ ಯಾವತ್ತೂ ನನಗೆ ರಾಜಕೀಯದಿಂದ ನಿವೃತ್ತಿ ಅಂತ ಚಿಂತಿಲ್ಲ. ಆ ಕೆಲಸ ನನಗೆ ಬೇಕಾಗಿಲ್ಲ. ಅದನ್ನ ನಾವು ಬೂಟಾಟಿಕೆ ಇಲ್ಲ, ನಾಟಿಕೆ ಜೀವನ ಇಲ್ಲ, ನೇರವಾದ ಜೀವನ ನಡೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಸ್ವಾಮಿ ಮಠಗಳನ್ನ 20-30 ಜನ ಕರೆಸಿಬಿಟ್ಟು ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ನಾವು ಟವಲ್ಗಳು ಹಾಕೊಂಡು ವಾಶ್ ಕೋಟ್ಗಳು ಹಾಕೊಂಡು ಅಲ್ಲಾಡಿಸ್ಕೊಂಡು ನಾನು ಬಡಿವಾರ ಬೆಳೆದಕ್ಕೆ ನನ್ನ ಜೀವನದಲ್ಲಿ ನನ್ನ ಕೈಲಿ ಆಗಲ್ಲ. ಹಂಗೆ ಮಾಡಕ್ ಹೋಗಿದ್ರೆ ಭಗವಂತ ನನಗೇನು ಕಡಿಮೆ ಕೊಟ್ಟಿಲ್ಲ. ನನಗೆ 100 ಕೋಟಿಗಳ ಆಸ್ತಿಗಳೇ ಇದ್ದಾವೆ. ಅಣ್ಣ ನಮ್ಮ ಹಣ್ಣುಗಳು ನನಗೆ ಸಂಪಾದಿಸಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಕೂಡ ಸಾಕಷ್ಟು ಸಾಯವರೆಗೂ ತಿಂದ್ರೂ ಸಾಕಾಗಲ್ಲ. ಅದ್ರ ಬಳಸ್ಕೊಂಡಿದ್ರೆ ಇಂಥ 1000 ಮಠಗಳನ್ನೇ ನಾನು ಕಟ್ಬೋದಾಗಿತ್ತು ಇಲ್ಲಿ. ಹೀಗಾಗಿ ನನಗೆ ಅದ್ರ ಮೇಲೆ ಆಸೆ ಇಲ್ಲ, ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ನನಗೇನಂದ್ರೆ ತಂದೆ ತಾಯಿಗಳು ಈ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ನಾನು ಋಣಿಯಾಗಿರ್ತೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದಕ್ಕೂ ನಾವು ತಲೆ ಬಗ್ಸ್ತಕ್ಕಂಥ ಕೆಲಸ ನನ್ನ ಜಾಗದಲ್ಲಿ ಮಾಡೋದಿಲ್ಲ. ಆಮೇಲೆ